ತರಿಸ್ಬೇಕಾಗಿತ್ತು. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತಿದ್ದಕ್ಕೆ ಒಂದು ಸ್ವಲ್ಪ ಕಡಿಮೆ ತರಿಸಿದ್ದೀನಿ. ಯಾರಿಗಾದರೂ ಸಾಕಾಗಿಲ್ಲ ಅಂತಂದ್ರೆ ಮತ್ತೆ ನಾನು ಬೈಕೋಬೇಡಿ, ದಯವಿಟ್ಟು ಏನು ಲೀಸ್ಟ್ ಕೊಟ್ಟಿದ್ದೀವಿ ತರಿಸ್ಕೊ ಮೇಡಮು, ಅಷ್ಟು ತರಿಸ್ಕೊಟ್ಟಿದ್ದೀವಿ. ಏನೋ ಟೋಲ್ ಸಿಬ್ಬಂದಿಗೂ ತರಿಸ್ಕೊಟ್ಟಿದ್ದೀವಿ, ನಮ್ಮ ಪತ್ರಿಕಾ ಮಿತ್ರರಿಗೂ ಮತ್ತು ಯೂಟ್ಯೂಬರ್ಸ್ಗೂ ತರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಇದೇ ರೀತಿ ನಾವು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ನಿಮ್ಮ ಸಹಕಾರ ಇರಬೇಕು. 100 ಜನ ಒಳ್ಳೇದು ಮಾಡಿ ಯಾರಿಗೂ ಒಬ್ಬರಿಗಾಗಿಲ್ಲ ಅಂತ ದಾರಿಯಲ್ಲಿ ಬೈಕೊಂಡಾಗ ನಮಗೂ ಮಾಡೋದು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬೆಳಗ್ಗೆ ಒಂದು 20-30 ಕೊಡ್ಬೇಕು, ಏನಪ್ಪ ಅವ್ರಿಗೆಲ್ಲ ತಗೊಂಡು ನಮಗೂ ಹೋದ್ರು, ಇಲ್ಲ ನಾವು ಪಬ್ಲಿಕ್ಗೆಲ್ಲ ಕೊಡೋಕ್ಕೋದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ನಮ್ಮ ಕೈಲಿ ಆದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇದೇ ರೀತಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಈ ಹೆಲ್ಮೆಟ್ ಪ್ರೋಗ್ರಾಮು ಲಂಗೋಳಿ ವೆಂಕಟೇಶ್ವರು ಕೇಂದ್ರ 15 ಇದ್ದು ಕ್ಲೀನ್ ಮಾಡೋಣ ಎಲ್ಲರೂ. ಈ ಡಿಸೆಂಬರ್ 1ರಿಂದ ಈ ಹೆಲ್ಮೆಟ್ ಜಾಸ್ತಿ ಸ್ಟ್ರಿಕ್ಟ್ ಪೊಲೀಸರು ಮಾಡ್ತಾ ಇದ್ದಾರೆ ಮಾಡಬೇಕು ಅಂತ. ಮತ್ತು ನಾವು 20-25 ದಿವಸ ಆಯಿತು ಇದು ಬುಕ್ ಮಾಡಿ, ಬರೋವರೆಗೂ ಲೇಟ್ ಆಯಿತು. ಒಳ್ಳೆ ಏನು ಮಾಡೋಣ ಅಂದರು. ನಾನು ಹೇಳಿದೆ ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇರುತ್ತೆ, ಅವ್ರು ತೊಗೊಳ್ತಾರೆ. 600-800-1000 ರೂಪಾಯಿ ಆಗುತ್ತೆ. ಈಗ ನಮ್ಮ ಮುನ್ಸಿಪಲ್ ಆಫೀಸಲ್ಲಿ ಸ್ವಲ್ಪ ವಾಲ್ಮೆನ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ, ಅವ್ರಿಗೆಲ್ಲ 1000 ರೂಪಾಯಿ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ಕೊಟ್ಟರೆ ನಮಗೆ ಲಾಭ ಇರುತ್ತೆ ಅಂತ ಒಂದು ಮಾತು ಹೇಳಿದ್ರು. ಆಯಿತು, ಅಂಥದ್ದು ಪ್ರೋಗ್ರಾಮ್ ಮಾಡೋಣ ಅಂತ ಈ ಹೆಲ್ಮೆಟ್ಸು ನಾವು ಫಸ್ಟ್ ಮುನ್ಸಿಪಲಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾತು ಹೇಳಿದ್ದೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರೋಂಥ ಎಲ್ಲ ನಾಯಕರಿಗೂ ಒಂದು ಸುತ್ತ ಒಂದು ಹೆಲ್ಮೆಟ್ನಿಂದ ಒಂದು ಕುಟುಂಬನೇ, ನಮ್ಮ ಕೃಷ್ಣಣ್ಣ ಹೇಳ್ದಂಗೆ ಒಂದು ಕುಟುಂಬಕ್ಕೆ ಜೀವನ ಕೊಟ್ಟಂಗಾಗುತ್ತೆ. ಎಷ್ಟೋ ಹೈವೇಗಳಲ್ಲಿ ಹೆಲ್ಮೆಟ್ ಇರ್ತೀರ ಆಕ್ಸಿಡೆಂಟ್ಗಳಾಗಿ ತುಂಬ ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ. ನಾನು ಹೇಳೋದು ಏನಂದರೆ, ಈ ಒಂದು ದಿನ ಈ ನಿರ್ಧಾರ ತಗೊಂಡಿರೋದು ನಮಗೋಸ್ಕರ, ನಮ್ಮ ಫ್ಯಾಮ್ಲಿ ನಾವು ಕಾಪಾಡ್ಕೋಬೇಕು. ಹೆಲ್ಮೆಟ್ ಇದ್ರೆ ಅಂತಿದ್ರೆ ಸರ್ಕಾರಕ್ಕೆ ದುಡ್ಡು ಬರಬೇಕು, ಸರ್ಕಾರ ಉದ್ಧಾರ ಆಗಬೇಕು, ಬೇರೆಯವ್ರು ಫೈನ್ ಕಟ್ಟಬೇಕು ಅನ್ನೋದೇನಿಲ್ಲ. ಏನೋ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಒಳ್ಳೆಯ ನಿರ್ಧಾರ ತಗೊಂಡು ಹೆಲ್ಮೆಟ್ಗಳಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮದು ಎಲ್ಲೇ ಒಂದೇ ಒಂದು ಫೈನ್ ಕಟ್ತೀರಾ ಈ ಒಂದು ಮನವರಿಕೆ ಅಂತ ಎಲ್ಲರೂ ಹೆಲ್ಮೆಟಿನ ಯಾವ ಇವಾಗ ಈ ಕೂಲಿ ಕಾರ್ಮಿಕರು ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಂಡು ಹೆಲ್ಮೆಟ್ ಎಲ್ಲ ಧರಿಸಿ ಎಲ್ಲ ಪ್ರಾಣಿಗಳು ಕಾಪಾಡಿಕೊಂಡು ಎಲ್ಲ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಎಷ್ಟೋ ಜನ ಕೂಡ ರಾತ್ರಿ ನಮ್ಮ CMPS ನಿಶಾನೆ ಪ್ರಿನ್ಸಿಪಲ್ ಮಾತಾಡಿದ್ವಿ, ಇದೇ ಮಾತಾಡಿದ್ರು ರಾತ್ರಿ. ಇವಾಗ ಇಷ್ಟು ಜನ ಬಂದಿದ್ದೀವಿ, ಎಷ್ಟು ಜನ ಹೆಲ್ಮೆಟ್ ಹಾಕೊಳ್ತೀರ ಬಂದಿದ್ದಾರೆ ಕೈತು ಚೇಂಜ್ ಆಗಿಲ್ಲ. ಯಾರನ್ನು ಎತ್ತಿರೋದ ಇವಾಗ ಓದ್ತಾರೆ, ಮತ್ತೆ ಎಲ್ರಿಗೂ ಒಂದು ಮನವರಿಕೆ. ಇವಾಗ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನನ್ನ ಅನಿಸಿಕೆ ಏನು ಅಂದರೆ, ನಮ್ಮ ಸಂಗೊಳ್ಳಿ ವೆಂಕಟೇಶ್ ಮುಂಬಾಲಲ್ಲಿ ಯಾರು ಹೆಲ್ಮೆಟ್ ಹಾಕ್ಕೊಂಡಿರೋ ಬರೋವಂಥ ಯಾರಿಗೂ ಅವ್ರು ಇದು ಬರೋಲ್ಲ. ಯಾರು ಎರಡು ಸೇವ್ ಮಾಡಬೇಕು ಅನ್ನೋದು ಬರೋಲ್ಲ. ಅದರಿಂದ ಮಾತು ಮಾಡಿ ಸಾಯಂಕಾಲ ಆರಾಮಾಗಿ ಬಂದು ನಿದ್ದೆ ಮಾಡ್ತಾ ಇದ್ರು. ಆದರೆ ಇವಾಗ ಆ ಕೆಲಸ ಇಲ್ಲ. ಏನಿದ್ರು ಸಹ ಮೆಂಟಲಿ ಸ್ವಲ್ಪ ಜಾಸ್ತಿ ನಮಗೆ ಟಾರ್ಚರ್ ಇರುತ್ತೆ. ಯಾಕಂತ ಹೇಳಿದ್ರೆ ಬಿಸಿ ಜೀವನ ನಮ್ಮದು. ಅಂತಹ ಬಿಸಿ ಜೀವನದಲ್ಲಿ ಬಾಕ್ಸ್ ತರಬೇಕು, ಪುಟ್ಟಿ ಇರಬೇಕು, ಕನ್ನಡಕ ತರಬೇಕು, ಮೊಬೈಲ್ ತರಬೇಕು, ಈ ಗಾಡಿ ಕೀ ಇಟ್ಕೋಬೇಕು, ಎಲ್ಲ ಬಿಸಿಯಲ್ಲಿ ಹೆಲ್ಮೆಟನ್ನು ಮರಿಬೇಡಿ. ಹೆಲ್ಮೆಟನ್ನು ಮರೆತರೆ ಪೊಲೀಸರು ಫೈನ್ ಹಾಕ್ತಾರೆ, ಬಿದ್ದರೆ ಆಸ್ಪತ್ರೆ ಸೇರಬೇಕಾಗುತ್ತೆ ಅನ್ನೋ ಒಂದು ಕಿವಿ ಮಾತನ್ನ ನಮ್ಮ ಪಾಲ್ಗೊಳ ಶ್ರೀನಿವಾಸ ಅಣ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಅಣ್ಣನವರು ಹಾಗೂ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಾನ್ ಗೋಪಾಳಣ್ಣವರು ನಮ್ಮೊಂದಿಗೆ